ವೀಕ್ಷಕರೇ, ತುಲಾ ರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ. ಹೊಸ ವರ್ಷ ಜನವರಿ ತಿಂಗಳು. ಈ ತಿಂಗಳಲ್ಲಿ ನಿಮಗೆ ಏನು ಒಂದು ಪ್ರಯೋಜನ ಸಿಗ್ತಾ ಇದೆ, ಯಾವ ಲಾಭಗಳಿದೆ, ಯಾವ ನಷ್ಟಗಳಿದೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನ ಅನುಸರಿಸಬೇಕಾಗತ್ತೆ ಅನ್ನುವಂತಹ ಬಹಳ ಅಂದ್ರೆ ಬಹಳ ಉಪಯೋಗ ಆಗುವಂತಹ ವಿಷಯಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆಗಳು, ಅದೃಷ್ಟದ ದಿನಗಳು, ಅದೃಷ್ಟದ ದೇವತೆಗಳು, ಅದೃಷ್ಟದ ಒಂದು ರತ್ನಗಳು, ಬಹಳಷ್ಟು ವಿಚಾರಗಳನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ತುಲಾ ರಾಶಿಯವರ ತಕ್ಷಣ ನೋಡಿ, ಅದೃಷ್ಟ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರ್ತಕ್ಕಂಥದ್ದು. ಅದೃಷ್ಟದ ದಿನಾಂಕ 6-15-24 ಆದರೆ ಅದೃಷ್ಟದ ಸಂಖ್ಯೆಗಳು 4, 6, 7, 9 ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಜೊತೆಗೆ ಅದೃಷ್ಟದ ವಾರ ಯಾವುದು ಅಂತಂದ್ರೆ ಶುಕ್ರವಾರ ಹಾಗೂ ಸೋಮವಾರ ನಿಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುವಂಥದ್ದು. ಅದೃಷ್ಟದ ಬಣ್ಣ ನೀಲಿ ಮತ್ತು ಬಿಳಿ ಆಗಿರುತ್ತೆ. ಅದೃಷ್ಟದ ರತ್ನ ವಜ್ರ ಆಗಿರುವಂಥದ್ದು ನಿಮ್ಮ ರಾಶಿಗೆ. ಜೊತೆಗೆ ಮಿತ್ರ ರಾಶಿ ಬಂದು ಮಿಥುನ, ಕಟಕ, ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ. ಇಂತಹ ಒಂದು ತುಲಾ ರಾಶಿಯವರಿಗೆ ನೋಡಿ, ತುಲಾ ರಾಶಿಯವರ ತಕ್ಷಣ ಯಾರು ಬಹಳಷ್ಟು ಅಧ್ಯಯನಶೀಲರು, ಅನುಭಾವಿಗಳು. ಯಾವುದೇ ಒಂದು ವಿಚಾರವನ್ನ ಒಮ್ಮೆ ಕೇಳಿದ್ರೆ ಸಾಕು, ಮತ್ತೊಮ್ಮೆ ಅದನ್ನ ಎಷ್ಟೇ ದಿನಗಳಾದರೂ ಕೂಡ ಅದನ್ನ ವಾಪಸ್ ಹೇಳುವಂತಹ ಒಂದು ನೆನಪಿನ ಶಕ್ತಿ ಉಳ್ಳಂತಹ ವ್ಯಕ್ತಿ. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಯಾವುದೇ ಒಂದು ವ್ಯವಸ್ಥೆಯನ್ನ ಇವ್ರ ಕೈಯಲ್ಲಿ ಕೊಟ್ರೆ ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ವ್ಯಕ್ತಿ. ಇನ್ನು ಬಹಳಷ್ಟು ಸ್ವರ ಮಾಧುರ್ಯವನ್ನ ಹೊಂದಿರತಕ್ಕಂಥದ್ದು, ಬಹಳ ಕೋಮಲ ಕಂಠವನ್ನ ಹೊಂದಿರತಕ್ಕಂತಹ, ದೃಢವಾದ ಸಂಕಲ್ಪವನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ತುಲಾ ರಾಶಿಯವರು. ಯಾರಿಗೋ ಮಾತು ಕೊಟ್ಟುಬಿಟ್ರು ಅಂತಂದ್ರೆ ಮುಗಿದೋಯ್ತು. ಆ ಮಾತಿಗೆ ಕಟಿಬದ್ಧವಾಗಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದ್ರೆ ಅದು ತುಲಾ ರಾಶಿಯವರು ಅಂತ ಹೇಳ್ಬೇಕು. ಇಂತಹ ತುಲಾ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಲ್ಲಿ ನೋಡಿ, ಸಮಸ್ಯೆಗಳು, ಸವಾಲುಗಳು ಮನುಷ್ಯ ಅಂತಂದ ಮೇಲೆ ಎಲ್ಲರಿಗೂ ಸಹಜವಾಗಿ ಇರಲೇಬೇಕು. ನೀವು ಈ ತಿಂಗಳಲ್ಲಿ ಬಹಳ ಮುಖ್ಯವಾದಂಥ ವಿಚಾರಗಳನ್ನ ಇದನ್ನು ತಿಳ್ಕೊಳ್ಳಬೇಕಾಗತ್ತೆ. ಚುರುಕಿನಿಂದ ಮತ್ತೆ ಧೈರ್ಯದಿಂದ, ಜೊತೆಗೆ ಸಾಹಸಗಳಿಂದ, ದೃಢವಾದ ಸಂಕಲ್ಪಗಳಿಂದ ನೀವು ಮುನ್ನುಗ್ಗಬೇಕಾಗತ್ತೆ. ಮುಂದಿಟ್ಟಂತ ಹೆಜ್ಜೆಯನ್ನ ವಾಪಸ್ ಇಡುವ ಹಾಗಿಲ್ಲ. ನೀವೇನೇ ಒಂದು ನಿರ್ಧಾರ ತಗೊಳ್ಳಿ, ಒಂದು ನಿರ್ಧಾರ ತಗೊಂಡಿದ್ದೀರಾ, ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿರ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನಿಮಗೆ ಲಾಭಗಳು ಅನ್ನುವಂಥದ್ದು ಸಿಗುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಹೋಗಿ ನೀವು ಇವತ್ತು ಪ್ರತಿಯೊಂದು, ನಾನು ಇಂತಹದ್ದಂತ ಹೇಳೋದಿಲ್ಲ, ನೀವು ಏನೇ ಒಂದು ನಿರ್ಧಾರ ತಗೊಳ್ಳಿ, ಆ ನಿರ್ಧಾರದಿಂದ ಸಾಕಷ್ಟು ಉದ್ದೇಶಗಳು ನಿಮಗಿರುತ್ತೆ. ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರತಕ್ಕಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೆ ಆದ್ರೆ ಖಂಡಿತ ನೀವು ನಿರೀಕ್ಷೆ ಮಾಡಿರ್ತೀರಲ್ಲ, ಆ ನಿರೀಕ್ಷೆ ಮಾಡಿರೋದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳಿದೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ನೀವು ತಿಳ್ಕೋಬೇಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ಅನಿರೀಕ್ಷಿತವಾಗಿರತಕ್ಕಂತಹ ಲಾಭಗಳು, ಧನ ಲಾಭಗಳು ಲಭಿಸುವಂತಹ ಸಾಧ್ಯತೆಗಳಿದೆ. ಇದು ಕೂಡ ತುಂಬಾ ನಿಮಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹಣಕಾಸಿನ ಗಳಿಕೆಗೆ ಯಾವ ಯಾವ ಮಾರ್ಗಗಳಿದೆ ಅನ್ನುವಂಥದ್ದನ್ನ ನೀವು ಶೋಧಿಸಬೇಕು. ನೀವು ಒಂದು ಚಿಂತನೆ ಅನ್ನುವಂಥದ್ದು ಬರಲಿ, ನಾನೀಗಿದ್ದೀನಿ, ನನಗೀಗ ಪ್ರಾಬ್ಲಮ್ಗಳಿದೆ, ಈ ಪ್ರಾಬ್ಲಮ್ಗಳನ್ನ ನಾನು ಯಾವ ರೀತಿ ಇದನ್ನ ಸರಿ ಮಾಡ್ಕೊಂಡು ಹೋಗ್ಬೇಕು, ನನಗಿರ್ತಕ್ಕಂಥ ಅವಕಾಶಗಳು ಯಾವ್ಯಾವ ಇದಾವೆ, ಈಗ ಆ ಅವಕಾಶಗಳನ್ನ ನಾನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನನಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ನೀವು ವಿಚಾರ ವಿನಿಮಯ ಮಾಡಿಕೊಂಡು, ನಿಮ್ಮಲ್ಲಿ ನೀವೇ ಒಂದು ಚರ್ಚೆಯನ್ನ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬನ್ನಿ. ಆ ನಿರ್ಧಾರಕ್ಕೆ ನೀವು ಕಟಿಬದ್ಧವಾಗಿರಿ. ಖಂಡಿತವಾಗಿ ಈ ತಿಂಗಳಲ್ಲಿ ನಿಮಗೆ ಎಂತಹ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ, ಕುಟುಂಬದಲ್ಲಿ ಕೆಲವೊಂದು ಪರಸ್ಪರ ಆತ್ಮೀಯತೆ ಅನ್ನುವಂಥದ್ದು ಇರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಪತಿ ಪತ್ನಿಯರಲ್ಲಿ ಹೊಂದಾಣಿಕೆ, ಪ್ರೇಮಿಗಳಲ್ಲಿ ಹೊಂದಾಣಿಕೆ, ಕುಟುಂಬದಲ್ಲಿ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಿಕೆ ಇರುತ್ತೆ. ಒಬ್ರಿಗಾಗಿ ಒಬ್ರು ಏನೇ ಚಿಕ್ಕ ಪುಟ್ಟ ತಾರತಮ್ಯಗಳಿದ್ರೂ ಕೂಡ ಅದು ಕ್ಷಣಿಕ ಆಗಿರುತ್ತೆ. ಆದ್ರೆ ಸಂಪೂರ್ಣವಾಗಿ ಸಪೋರ್ಟ್ ಅನ್ನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ಬಹಳ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವೇನಾದ್ರೂ ಮನೆ ಕಟ್ಟಬೇಕು, ಸೈಟ್ ಕೊಳ್ಳಬೇಕು,
ಕೊಳ್ಳಬೇಕು, ವಾಹನ ಕೊಳ್ಳಬೇಕು ಅನ್ನುವಂತಹ ಯೋಚನೆಯಲ್ಲಿದ್ರೆ ಖಂಡಿತ ತಗೊಳ್ಳಿ. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಯಾಕಂತಂದ್ರೆ ಯಾರೋ ಒಬ್ರು ತೆಗೆದುಕೊಳ್ತಾ ಇದ್ದಾರೆ, ನೆರೆಹೊರೆಯವರು ತೆಗೆದುಕೊಳ್ತಾ ಇದ್ದಾರೆ, ನಮ್ಮ ರಿಲೇಷನ್ ಅಲ್ಲಿ ಯಾರೋ ಒಬ್ರು ತೆಗೆದುಕೊಂಡ್ರು ನಾನು ತಗೋಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರಬೇಡಿ. ಅವರ ಒಂದು ಫೈನಾನ್ಸಿಯಲ್ ಕಂಡೀಷನ್ ಬೇರೆ ಇರುತ್ತೆ, ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಬೇರೆ ಇರುತ್ತೆ. ಅದಕ್ಕೆ ಅನುಗುಣವಾಗಿ ನೀವು ಒಂದು ಪ್ಲಾನ್ ಅನ್ನ ರೂಪಿಸ್ಕೊಂಡು ಕೆಲಸ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಕೆಲವೊಂದು ಜನ ವಾಹನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಸಂತಾನದ ಲಾಭವಿದೆ. ಏನಾದರೂ ಮಕ್ಕಳ ಒಂದು ವಿಚಾರವಾಗಿ ನೀವು ಚಿಂತೆ ಮಾಡ್ತಾ ಇದ್ರೆ ಪರವಾಗಿಲ್ಲ, ಒಂದು ಸಂತಾನದ ಒಂದು ಪುತ್ರ ಅಥವಾ ಪುತ್ರಿಯ ಯೋಗಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಕ್ಕಳಿಗೆ ಉದ್ಯೋಗಗಳು ಸಿಗುವಂತ ಸಾಧ್ಯತೆಗಳಿದೆ. ನಿಮ್ಮ ಮಕ್ಕಳು ಓದಿ ಕುಳಿತಿದ್ದಾರಾ ಅಥವಾ ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ, ಖಂಡಿತವಾಗಿಯೂ ಅವರಿಗೆ ಒಂದು ಉದ್ಯೋಗ ಅನ್ನುವಂಥದ್ದು, ಒಂದು ಕೆಲಸ ಅನ್ನುವಂಥದ್ದು ಮಾಡುವಂತಹ ಸಾಧ್ಯತೆಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಇನ್ನು ನೀವು ಪಾಲುದಾರಿಕೆ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮಲ್ಲಿಯೇ ಪತಿ ಪತ್ನಿಯರಲ್ಲಿ ಏನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಬಹಳಷ್ಟು ನಿಮಗೆ ಲಾಭಕಾರಕವಾಗಿ ಪರಿವರ್ತನೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ನಿಮಗೆ ಬಹಳ ಅವಶ್ಯಕತೆ ಇದೆ ಅಂತಂದ್ರೆ ನೀವು ಮಾಡುವಂತಹ ಕೆಲಸಗಳನ್ನ ಬದಲಾಯಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅವಶ್ಯಕತೆ ಇಲ್ಲದೆ ಇದ್ರೆ ಇರುವಂತಹ ಕೆಲಸಗಳನ್ನೇ ಪ್ರೀತಿಸಿ ಅದನ್ನೇ ಜಾಸ್ತಿ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನೀವು ಮುಂದೆ ಬಂದ್ರೆ ಖಂಡಿತ ನಿಮಗೆ ಲಾಭ ಗಳಿಸುವಂತಹ ಸಾಧ್ಯತೆಗಳು ತುಂಬಾ ಸರಳ ಅನ್ನುವಂಥ ಮಾತನ್ನ ಹೇಳ್ಬೋದು. ಇನ್ನು ಕಾನೂನು ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳಷ್ಟು ನೀವು ಅಂದುಕೊಂಡದಕ್ಕಿಂತ ಹೆಚ್ಚಿನ ಒಂದು ಲಾಭಗಳು, ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು. ಈ ಕಾನೂನಿನಲ್ಲಿ ನಿಮಗೇನಾದ್ರೂ ಆಗ್ಬೇಕಾ, ಕೆಲಸ ಆಗ್ಬೇಕಾ, ಸರ್ಕಾರಿ ಕೆಲಸ ಆಗ್ಬೇಕಾ, ಯಾವುದೋ ಒಂದು ವ್ಯಾಜ್ಯದಲ್ಲಿದೆ, ಕೋರ್ಟ್ನಲ್ಲಿ ಕೇಸ್ ಇದೆ, ಅದರಲ್ಲಿ ನಿಮಗೆ ಲಾಭಗಳನ್ನ ಗಳಿಸುವಂತಹ ಸಾಧ್ಯತೆಗಳು, ಪ್ರಯೋಜನಗಳನ್ನ ಗಳಿಸುವಂತಹ ಸಾಧ್ಯತೆಗಳು ಬಹುವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಅದ್ಭುತವಾದಂತಹ ವಿಚಾರಗಳು, ಇನ್ನು ನಿಮಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಪಾಯಿಂಟ್ಗಳು ಹೇಳೋದಿದೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಅದ್ಭುತ ಪರಿಹಾರಗಳು ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, 80ರಿಂದ 100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ ನಿಮ್ಮದೇ ಆದಂತ ಭಾಷೆಯಲ್ಲಿ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಅಂತಹ ಒಂದು ಜನ್ಮ ಜಾತಕ ಫಲ ಸಿಗ್ತಾ ಇರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಒಂದು ಪ್ರಯೋಜನಗಳು ಸಿಗ್ತಾ ಇದೆ ಅಂತಂದ್ರೆ ನೋಡಿ, ಈ ಸಾರ್ವಜನಿಕ ರಂಗದಲ್ಲಿ ಬಹಳಷ್ಟು ಈ ತುಲಾರಾಶಿಯವರು ಅಂದ ತಕ್ಷಣನೇ ಹಾಗೆ ಏನಾದ್ರೂ ಒಂದು ಬೇರೆಯವರಿಗೆ ಪರೋಪಕಾರ, ಪರಸಾಯ ಅದು ಇದ್ದೇ ಇರುತ್ತೆ, ಅದು ಅವರ ಒಂದು ಇದರಲ್ಲಿ. ಹಾಗಾಗಿ ಈ ರಾಜಕೀಯ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾರ್ವಜನಿಕ ಸೇವೆಯನ್ನು ಮಾಡ್ತಕ್ಕಂಥವ್ರು, ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಗೌರವಿತವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗೋದು, ಮತ್ತೆ ಏನೋ ಒಂದು ಮಾನ ಸನ್ಮಾನ, ಬಿರುದು, ಬಾವಲೆಗಳು ಸಿಗುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರವಾಸೋದ್ಯಮ ಬಿಸ್ನೆಸ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಅದರಲ್ಲಿ ಲಾಭ ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ನೀವು ನೋಡ್ಕೋಬೇಕಾಗತ್ತೆ. ನೀವು ಬಳಸುವಂತಹ ಆಹಾರದಿಂದ ಹಿಡಿದು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಾಗ್ತಾ ಇದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಒಳ್ಳೆಯ ಒಂದು ನುರಿತ ತಜ್ಞರ ಹತ್ರ ಭೇಟಿ ಕೊಟ್ಟು ನೀವು ಸಲಹೆಯನ್ನ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಶೀತವಾಗದಂತೆ ಈ ಕೆಮ್ಮು, ನೆಗಡಿ, ಶೀತವಾಗಿರ್ತಕ್ಕಂತಹ ಕಫದಂತಹ ಸಾಮಾನ್ಯ ಸಮಸ್ಯೆಗಳು ಬಾಧಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಒಂದು ಕಾಳಜಿಯನ್ನು ನೀವು ವಹಿಸಬೇಕಾಗತ್ತೆ. ಕೆಲವೊಂದು ಜನ ಪ್ರೇಮದಲ್ಲಿ ಬೀಳುವಂತಹ, ಪ್ರೇಮ ಪ್ರಸಂಗಗಳು ನಡೆಯುವಂತಹ ಅಥವಾ ಮನಸ್ಸಿನಲ್ಲಿ ಕೆಲವೊಂದು ಪ್ರೇಮದ ಭಾವನೆಗಳು ಚಿಗುರೊಡೆಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಆದರೆ ನೀವು ಪ್ರೀತಿಸುವಂಥದ್ದು ತಪ್ಪಲ್ಲ, ಆದರೆ ನಿಮ್ಮ ಒಂದು ಪರಿಸ್ಥಿತಿ, ಸನ್ನಿವೇಶ ಅಥವಾ ನೀವಿರುವಂಥ ಕಂಡೀಷನ್ ಅಥವಾ ನಿಮ್ಮ ಕುಟುಂಬದ ಬಗ್ಗೆಯೂ ಕೂಡ ಒಂದು ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳುವಂಥದ್ರಿಂದ ಎಲ್ಲರಿಗೂ ಒಂದು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ, ಶಾಂತಿ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ನೀವು ವ್ಯಾಪಾರ ವಹಿವಾಟು, ನೀವು ಯಾವುದೇ ಕ್ಷೇತ್ರದಲ್ಲಿ ವ್ಯಾಪಾರ
ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ನೀವು ಅಂದುಕೊಂಡಂತ ರೀತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವು ಪಾಲಿಸಲೇಬೇಕಾಗತ್ತೆ. ದುಡ್ಡು ಬಂತು ಅಂದ ತಕ್ಷಣ ಅದನ್ನ ಅನವಶ್ಯಕವಾಗಿ ಖರ್ಚು ಮಾಡುವಂತದ್ದಲ್ಲ, ಅದನ್ನ ಲಿಮಿಟೆಡ್ ನೋಡಿಕೊಂಡು ಅದನ್ನ ನೀವು ಯಾವ ರೀತಿ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಉಳಿಸೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಟ್ರೆ ನಿಮಗೆ ಬರುವಂತ ದಿನಗಳಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ನಾನು ಅದ್ಭುತವಾದಂತ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಈ ಈ ವಿಡಿಯೋದುದ್ದಕ್ಕೂ ನಿಮಗೆ ಅದ್ಭುತವಾದ ಫಲಗಳ ಜೊತೆಯಲ್ಲಿ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಅದನ್ನೆಲ್ಲವೂ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅಲ್ಲಿ 12 ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ಬನ್ನಿ, ಆಗಿದ್ರೆ ಈ ತಿಂಗಳಲ್ಲಿ ನೀವು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ತುಲಾ ರಾಶಿಯವರಿಗೆ ನೋಡಿ, ಬಹಳ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು ನಿಮಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ. ನಾಗಕ್ಷೇತ್ರಗಳ ದರ್ಶನದಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗುತ್ತೆ. ನಾಗಕ್ಷೇತ್ರಗಳಿಗೆ ದರ್ಶನವನ್ನ ಕೊಡಿ, ಮನೆ ದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ಕುಲದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.